ಸರಿ, ಇನ್ನ ನೀವು ನೆನ್ನೆ ಎಲಿಮಿನೇಟ್ ಆದ್ರಿ ಅಂತ ಗೊತ್ತಾದಾಗ ಮಾಳು ಅವರು ಸೇವ್ ಆಗ್ತಾರೆ. ಅವಾಗ ಎದ್ ನಿಂತ್ಕೊಂಡು ಹೇಳ್ತಾರೆ ಸುದೀಪ್ ಸರಿಗೆ, ಇಲ್ಲ ಸರ್ ನನ್ಗೇನೋ ನಾನೇ ಹೋಗ್ತೀನಿ, ಮಲ್ಲಮ್ಮ ಅವರೇ ಇರ್ಲಿ ಅಂತ ಅನ್ಸ್ತಾ ಇದೆ ನನಗೆ ಅಂತ. ಅವಾಗ ಏನ್ ಅನ್ನಿಸ್ತು ನಿಮಗೆ? ಅಂದ್ರೆ ಪಾಪ ಅವರು ತುಂಬಾ ಇನ್ನೋಸೆಂಟ್ ಆಗಿ ಅದೊಂದು ಮುಗ್ಧತೆ ಇತ್ತು ಅವರಲ್ಲಿ. ಅವ್ರ ಬದ್ಲು ಬೇಕಾದ್ರೆ ನಾನ್ ಹೋಗ್ತೀನಿ ಅಂತ ಅಂದ್ರು. ಏನ್ ಅನ್ಸ್ತು ನಿಮ್ಗೆ ಆ ಟೈಮಲ್ಲಿ ಅಂತ? ಅವ್ರ ಹೆಂಗ್ ಗೊತ್ತಾರೆ, ನಾವೇ ಹೋಗ್ಬೇಕಲ್ರಿ. ಅವ್ರು ಎಲ್ಲರಿಗೂ ಇರೋ ಮನಸ್ಸ ಇತ್ರಿ, ಇರ್ಸ ಮನಸ್ಸು. ಅಲ್ಲ ನಿಮ್ ಮತ್ತೆ ಏನ್ ಗೊತ್ತಾ, ಅದನ್ನ ಇಬ್ರು ನಾರ್ತ್ ಕರ್ನಾಟಕದವ್ರು ಬೇರೆ, ಉತ್ತರ ಕರ್ನಾಟಕದವರು, ಭಾಷೆನೂ ಎಲ್ಲ ಒಂದೇ ತರ ಚೆನ್ನಾಗ್ ಅನ್ಸುತ್ತೆ. ಬಟ್ ಅವ್ರು ನಿಮ್ ಮೇಲೆ ತುಂಬಾ ಪ್ರೀತಿ ಇತ್ತು ಅನ್ಸುತ್ತೆ ಮಾಳು ಅವರಿಗೆ. ಎಲ್ಲರಿಗೂ ಪ್ರೀತಿ ಇತ್ತು ಬಿಡ್ರಿ, ಅವ್ರೊಬ್ಬರಿಗೆಲ್ಲ ಬರೋರು ಎಲ್ಲರೂ ಬರಾಗ ಎಲ್ಲರೂ ಬೇಜಾರ್ ಮಾಡ್ಕೊಂಡಿದ್ರು. ಅಂದ್ರು ರಕ್ಷಿತಾ ಅವಳೇ ಬಾಳ ಹಚ್ಕೊಂಡಿದ್ರು ನಮ್ಗ. ಅಜ್ಜಿ ಅಜ್ಜಿ ಅಂತ ಅಜ್ಜಿ ಅಜ್ಜಿ ಎಲ್ಲಿಯಾದ್ರೂ ಕರ್ಕೊಂಡು ಹೋಗಾಕಿರಿ ಅಂದ್ರು. ನಾವು ಒಂದೇ ಇದ್ರಲ್ಲಿ ಸ್ನಾನ ಮಾಡೋರು ಇಬ್ರು ಹೋಗಿ, ಆಕಿಗೆ ನಾ ಬೆನ್ನು ಉಜ್ಜಾಕಿ, ನನಗೆ ಆಕಿ ಬೆನ್ನು ಉಜ್ಜಾಕಿ, ಒಂದೇ ತಲೆ ಹೋಗಿ ಸ್ನಾನ ಮಾಡೋರಿ. ಅಜ್ಜಿ ಅಜ್ಜಿ ಅಂತ ಬಾಳ ಹಚ್ಕೊಂಡಿತ್ತು. ಧ್ರುವ ಅಂತಾರು ನಮ್ಗೆ ಹೇಳ್ಕೊಡೋರಿ. ಅಂದ್ರೆ ನಾವು ಸಾಲಿ ಪಾಲಿ ಏನು ಕಲ್ತಿಲ್ಲಲ್ರಿ. ಹಿಂಗ್ ಆಡ್ಬೇಕಮ್ಮ, ಹಿಂಗ್ ಆಡ್ಬೇಕು, ಹಿಂಗ್ ಮಾತಾಡ್ಬೇಕು, ಹಿಂಗ್ ಮಾತಾಡ್ಬೇಕು ಅಂತ ಅವರು ಸ್ವಲ್ಪ ಹೇಳ್ಕೊಡೋರಿ.